ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳ ಕೇಸ್ಗೆ ಇವತ್ತೇ ಕ್ಲೈಮ್ಯಾಕ್ಸ್ ಅಂತ ಹಲವರು ಅಭಿಪ್ರಾಯ ಪಡ್ತಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಗೃಹ ಸಚಿವರು ಅಧಿವೇಶನದಲ್ಲಿ ಇವತ್ತು ಎಲ್ಲ ಕುತೂಹಲಗಳಿಗೂ ಒಂದಿಷ್ಟು ಅನುಮಾನಗಳಿಗೆ ಗೊಂದಲಗಳಿಗೆ SIT ತನಿಖಾ ವರದಿ ಯಾವ ಹಂತಕ್ಕೆ ಬಂದಿದೆ, ಏನಾಗ್ತಾ ಇದೆ, ನಿಜಕ್ಕೂ ಕೂಡ ಅಲ್ಲಿ ಪಳೆಗಳು ಸಿಗ್ತಾ ಇದೆಯಾ, ಸಿಕ್ಕಿಲ್ವಾ, ಇಲ್ಲಿಗೆ SITಯ ಕಂಟಿನ್ಯೂ ಮಾಡಲಾಗುತ್ತಾ, SIT ತನಿಖಾ ವರದಿಯನ್ನು ಕ್ಲೋಸ್ ಮಾಡಲಾಗುತ್ತಾ, ಎಲ್ಲವನ್ನೂ ಕೂಡ ಒಂದಿಷ್ಟು ಹೈಲೈಟ್ಸ್ನ ಇವತ್ತು ನೀಡ್ತಾರೆ ಅನ್ನೋ ಭರವಸೆಯ ಮೇಲೆ ಆಡಳಿತ ಪಕ್ಷಗಳು ವಿರೋಧ ಪಕ್ಷಗಳು ಬೆರಗು ಗಣ್ಣಿನಿಂದ ಎದುರು ನೋಡ್ತಾ ಇರೋದು. ಹಾಗಾದರೆ ಭೀಮಾ ಅನ್ನೋ ಹೆಸರಿನ ದೂರದಾರ ಹೇಳಿದ್ದೆಲ್ಲವೂ ಸುಳ್ಳ? ಹಾಗಾದರೆ ಆತನ ಹಿಂದೆ ಯಾರೆಲ್ಲ ಇದ್ದಾರೆ? ಇದೆಲ್ಲವೂ ಕೂಡ ಕುತಂತ್ರನ, ಪಿತೂರಿನ ಹಾಗಾದರೆ? ಅಥವಾ ಅವನ್ನೆಲ್ಲ ಹೇಳಿರೋ ಮಾತುಗಳು ಸತ್ಯವಾಗಿದ್ದರೆ, ಪಳೆಯುಳಿಕೆಗಳು ಸಿಕ್ಕಿದ್ರೆ ಮುಂದೆ ಏನು ಮಾಡಲಾಗುತ್ತೆ? ಇನ್ನೊಂದು ಕಡೆ SIT ಕ್ಲೋಸ್ ಮಾಡಲಾಗುತ್ತಾ ಅಥವಾ ಮುಂದಿನ ಪಾಯಿಂಟ್ಸ್ಗಳ ಕಡೆಗೆ SIT ಶೋಧ ಕಾರ್ಯವನ್ನು ಮುಂದುವರಿಸುತ್ತಾ? ಎಲ್ಲ ಸ್ಪಷ್ಟತೆಗಳಿಗೂ ಕೂಡ ಇವತ್ತು ಕ್ಲೈಮ್ಯಾಕ್ಸ್ ಅನ್ನೋ ಮಾತಂತೂ ಕೂಡ ಸ್ಪಷ್ಟ. ಆದರೆ ಅಸಲಿಗೆ ಧರ್ಮಸ್ಥಳ ಕೇಸ್ ಇವತ್ತಿಗೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಸ್ಫೋಟಕ ತಿರುವುಗಳು, ಮತ್ತೊಮ್ಮೆ ಟ್ವಿಸ್ಟ್ಗಳು ಸಿಗ್ತಾ ಇರೋದು, ಮತ್ತೊಮ್ಮೆ ಹೊಸ ತಿರುವುಗಳು, ಹೊಸ ದೂರುಗಳು, ಹೊಸ ಸಾಕ್ಷ್ಯಾಧಾರರು ಮತ್ತೆ ಬರ್ತಾ ಇರೋದು, ಪದೇ ಪದೇ ಕೇಳಿ ಬರ್ತಾ ಇರತಕ್ಕಂಥ ದೂರುಗಳು, ಮುನ್ನೆಲೆಗೆ ಬರ್ತಾ ಇರತಕ್ಕಂಥ ಹಳೆಯ ಪ್ರಕರಣಗಳು ಒಂದು ಕಡೆ SITಗೆ ಸವಾಲಾಗಿ ಪರಿಣಮಿಸ್ತವೆ. ಇವೆಲ್ಲ ಕೇಸ್ಗಳನ್ನು SIT ಮತ್ತೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾ? SIT ಇವೆಲ್ಲ ಕೇಸ್ಗಳನ್ನು ತನ್ನ ಇನ್ವೆಸ್ಟಿಗೇಷನ್ ಅಡಿಯಲ್ಲಿ ತೆಗೆದುಕೊಂಡು ನಡೆಸಿದರೆ ಇದಕ್ಕೆ ಮತ್ತೊಂದು ರೋಚಕ ತಿರುವು ಸಿಗ್ತಾ ಇದೆ. ಅಸಲಿಗೆ ಈಗ ಕೇಳಿ ಬರ್ತಾ ಇರತಕ್ಕಂಥ ಹೊಸ ಕಂಪ್ಲೇಂಟ್ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ನಡೆದಂಥ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ್ತೊಂದು ದೂರು ಬೆಳ್ತಂಗಡಿಯ ಸ್ಟೇಷನ್ನಲ್ಲಿ ದಾಖಲಾಗ್ತಾ ಇರೋದು. ಹಾಗಾಗಿ ಈ ಕೇಸ್ನಲ್ಲಿ ಮುಚ್ಚಿ ಹೋದಂಥ ಭಯಾನಕ ಕಥೆಗಳು ಮತ್ತೆ ಜೀವವನ್ನು ಪಡೆದುಕೊಳ್ತಾ ಇವೆ. ಆನೆ ಮಾವುತ ಮತ್ತು ಅವರ ತಂಗಿ ಯಮುನಾಳನ್ನು ಭೂ ವಿವಾದದ ಹಿನ್ನೆಲೆಯಲ್ಲಿ ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಅವರ ಮಕ್ಕಳು ಮತ್ತು ಹೆಂಡತಿ ಸುಂದ್ರಿ ಇವತ್ತು SIT ಕಚೇರಿಗೆ ಅಧಿಕೃತವಾಗಿ ದೂರನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಥರದ ಒಂದು ಬರ್ಬರವಾಗಿ ನಡೆದಂಥ ಕೃತ್ಯ ನಿಜಕ್ಕೂ ಕೂಡ ಇದನ್ನು ಕೇಳಿಬಿಟ್ರೆ ನೀವು ಕೂಡ ಆಘಾತಗೊಳ್ತೀರಿ. ಯಾಕೆಂದರೆ ಈ ಥರದೊಂದು ಕೇಸ್ನಲ್ಲಿ ಪೊಲೀಸ್ನವರು ದೂರು ಕೊಟ್ಟರು, ಯಾಕೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ, ಯಾಕೆ ಪೊಲೀಸ್ನವರು ಇದನ್ನು ನಿರ್ಲಕ್ಷ್ಯ ಮಾಡಿಬಿಟ್ರು, ಈ ತನಿಖೆಯಲ್ಲಿ ಯಾರು ಆರೋಪಿಗಳು ಅಂತ ಯಾಕೆ ಗೊತ್ತಾಗಲೇ ಇಲ್ಲ? ಬಹಳಷ್ಟು ಸಾರಿ ಅನಿಸುತ್ತೆ, ಇಲ್ಲಿ ಅವರು ಯಾರನ್ನೇ ದೂರನ್ನ ಕೊಡಬೇಕಾದ್ರೆ ಯಾರನ್ನೇ ಪಾಯಿಂಟ್ ಔಟ್ ಮಾಡಿರಲಿ, ಆದರೆ ಬಹಳಷ್ಟು ಬಡವರಿಗೆ, ಬಲ್ಲಿದರಿಗೆ, ಜೊತೆಗೆ ಬಹಳಷ್ಟು ಮೋಸಕ್ಕೊಳಗಾದವರಿಗೆ, ಅನ್ಯಾಯಕ್ಕೊಳಗಾದಂಥವ್ರಿಗೆ, ದನಿಯೇ ಇಲ್ಲದಂಥವ್ರಿಗೆ ಎಲ್ಲಿ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಅನುಮಾನಗಳು ಬಹಳಷ್ಟು ಸ್ಪಷ್ಟವಾಗಿ ಗೋಚರವಾಗೋದು. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಏನಿದು ಭೂ ವಿವಾದ, ಅವ್ರು ಕೊಡ್ತಾ ಇರ್ತಕ್ಕಂಥ ದೂರೇನು, ಈ ಕೇಸ್ನಲ್ಲಿ ಆಗಿದ್ದೇನು, ಆದಂಥ ಅನ್ಯಾಯಗಳೇನು ಅನ್ನೋದಕ್ಕೆ ಇಲ್ಲಿದೆ ಕಂಪ್ಲೀಟ್ ಆದಂಥ ಉತ್ತರ. ಈ ಕೇಸ್ನಲ್ಲಿ ಮೃತಪಟ್ಟಂಥ ನಾರಾಯಣನ ಹೆಂಡತಿ ಸುಂದ್ರಿ ಇವತ್ತು ದೂರನ್ನು ದಾಖಲಿಸಲಿಕ್ಕೆ ಮುಂದಾಗಿರೋದು. ಸದ್ಯ ಈ ಸುಂದ್ರಿ ಅನ್ನೋ ಮಹಿಳೆ ಮಕ್ಕಳ ಜೊತೆಗೆ ಕಲ್ಲುಗುಡ್ಡೆ ಮನೆ, ಮೇಲಂತಬೆಟ್ಟು ಗ್ರಾಮ, ಬೆಳ್ತಂಗಡಿ ತಾಲೂಕಿನಲ್ಲಿ ಮಕ್ಕಳೊಂದಿಗೆ ವಾಸ ಮಾಡ್ಕೊಂಡಿದ್ದಾರೆ. ಆಕೆ ಕೊಡ್ತಾ ಇರ್ತಕ್ಕಂಥ ದೂರಿನಲ್ಲಿ ಆಕೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾಳೆ, ನಾನು ಮತ್ತು ನನ್ನ ಮಕ್ಕಳು ಮೇಲೆ ಕಾಣಿಸಿರ್ತಕ್ಕಂಥ ವಿಳಾಸ ಅಂದರೆ ಕಲ್ಲಗುಡ್ಡೆ ಮನೆ, ಮೇಲಂತಬೆಟ್ಟು ಗ್ರಾಮ, ಬೆಳ್ತಂಗಡಿ ತಾಲೂಕಿನಲ್ಲಿ ವಾಸವಾಗಿದ್ದೀನಿ ಅಂತ. ಈಕೆ ಈ ಕೊಟ್ಟಿರ್ತಕ್ಕಂಥ ದೂರು 2012ರಲ್ಲೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳಾಗಲಿ, ಯಾವುದೇ ರೀತಿಯಾದಂಥ ಪ್ರಭಾವಿ ಇನ್ವೆಸ್ಟಿಗೇಷನ್ಗಳಾಗಲಿ ಏನೂ ಕೂಡ ನಡೀಲೇ ಇಲ್ಲ. ಆಕೆ ಹೇಳ್ತಾ ಹೋಗ್ತಾಳೆ, ನನ್ನ ಗಂಡ ಅವರ ಹಿರಿಯರ ಕಾಲದಿಂದಲೂ ಕೂಡ ಇದೇ ಧರ್ಮಸ್ಥಳ ಗ್ರಾಮದ ಬೂರ್ಜೆ ಅನ್ನಲ್ಲಿರ್ತಕ್ಕಂಥ ತನ್ನ ಮನೆಯಲ್ಲಿ ಆತನ ಸಹೋದರಿ ಯಮುನಾ ಅವರೊಂದಿಗೆ ವಾಸ ಮಾಡಿಕೊಂಡಿದ್ದರು. ನಾನು ಮತ್ತು ಮಕ್ಕಳು ನನ್ನ ಗಂಡನ ಮನೆಗೆ ಆಗಾಗ ಹೋಗಿ ಬರ್ತಾ ಇದ್ವಿ. ನನ್ನ ಗಂಡ ಮೇಲ್ಕಾಣಿಸಿದಂತಹ ನನ್ನ ಮನೆ ಅಂದರೆ ಯಾವ ಮನೆ ಅಂತ ಹೇಳಿದ್ರೆ ನಿಮಗೆ ಬೂರ್ಜೆ ಅನ್ನಲ್ಲಿ ವಾಸವಾಗಿದ್ದಂಥ ಮನೆಗೆ ಆಗಾಗ ಹೋಗಿ ಬರ್ತಾಯಿದ್ರು. ನನ್ನ ಗಂಡ ವಾಸ ಮಾಡಿಕೊಂಡಿದ್ದಂಥ ಮನೆಯನ್ನು ತೆರವುಗೊಳಿಸಲಿಕ್ಕೆ ಧರ್ಮಸ್ಥಳದ ಪ್ರಭಾವಿಗಳು ಕಳೆದ ಸುಮಾರು 5 ವರ್ಷಗಳಿಂದ ಬೆದರಿಸ್ತಾ ಇದ್ರು. 2012ರ ಹಿಂದಿನ ಕಥೆಯನ್ನು ಹೇಳ್ತಾ ಇದ್ದೀನಿ. 5 ವರ್ಷಗಳಿಂದ ಬೆದರಿಸ್ತಾ ಇದ್ರು. ಸುಮಾರು 5 ವರ್ಷಗಳ ಹಿಂದೆ ನನ್ನ ಗಂಡನನ್ನು ಅವರ ಮನೆಯ ಅಂಗಳದಲ್ಲೇ 2 ಸಲ ಥಳಿಸಿದ್ರು ಅಂತ ಹೇಳಿ ಆಕೆ ದೂರನ್ನು ಕೊಡ್ತಾ ಇರೋದು. ಸುಮಾರು ದಿನಾಂಕ 20/9/2012 ಸಂಜೆ ಇದೇ ಪ್ರಭಾವಿಗಳು ಆತ ವಾಸವಾಗಿದ್ದಂಥ ಮನೆಗೆ ಭೇಟಿ ನೀಡಿ ಮನೆಯನ್ನು ಕೂಡಲೇ ಖಾಲಿ ಮಾಡಬೇಕು, ತಪ್ಪಿದರೆ ಸ್ಥಿತಿ ನೆಟ್ಟಗಿರೋದಿಲ್ಲ ಅಂತ ಹೇಳಿ ಗಂಡ ನಾರಾಯಣನಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ರಂತೆ. ಕೇವಲ ಜೀವ ಬೆದರಿಕೆಯನ್ನು ಹಾಕಿಲ್ಲ, ಇದೆಲ್ಲ ಭೂ ವಿವಾದಕ್ಕೆ ಸಂಬಂಧಪಟ್ಟಾಗ ಆಗಿರ್ತಕ್ಕಂಥ ಆಕೆ ಕೊಟ್ಟಿರ್ತಕ್ಕಂಥ ದೂರು. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ SIT ಮುಂದೆ ತನಿಖೆ ಮಾಡಬೇಕಾಗತ್ತೆ. ದಿನಾಂಕ 21/9/2012 ರಾತ್ರಿ KSRTC ಬಸ್ಸು ನಿಲ್ದಾಣದಲ್ಲಿ ಇದೇ ಗಣೇಶನ ಫೆಸ್ಟಿವಲ್ ಪ್ರಯುಕ್ತ ಒಂದು ನಾಟಕ ಇತ್ತಂತೆ. ಆ ನಾಟಕವನ್ನು ವೀಕ್ಷಣೆ ಮಾಡಿ ಗಂಡ ಹಾಗೂ ಅವರ ಸಹೋದರಿ ಯಮುನಾ ಅನ್ನೋರು
ತನ್ನ ಮನೆಗೆ ಸುಮಾರು 10 ಗಂಟೆಯ ಅಂದಾಜಿಗೆ ಬಂದಿದ್ದರಂತೆ. ಅದಾದ ನೆಕ್ಸ್ಟ್ ಡೇ ಮಾರನೇ ದಿನ ಮಧ್ಯಾಹ್ನ 12 ಗಂಟೆಯ ಸಮಯ ಮನೆಯ ಬಾಗಿಲು ತೆರೆಯದಿರುವುದನ್ನು ಅರಿತಂಥ ಸ್ಥಳೀಯರು ಗಮನಿಸಿ ಅಲ್ಲಿ ಹೋಗಿ ಬಾಗಿಲು ತೆಗೆದಾಗ ಆತನ ಗಂಡನ ಮೇಲೆ, ನಾರಾಯಣನ ಮೇಲೆ, ತಲೆಯ ಮೇಲೆ ಸೈಜ್ಗಲ್ಲನ್ನು ಎತ್ತಿ ಹಾಕಿ ಮತ್ತು ಅವರ ಸಹೋದರಿ ಯಮುನಾ ಅವರ ತಲೆಯನ್ನು ರುಬ್ಬುವ ಕಲ್ಲಿನಿಂದ ಜಜ್ಜಿ ಭಾಳಷ್ಟು ಭೀಕರವಾದಂಥ ಕೊಲೆಯನ್ನು ಮಾಡಿ ಹೋಗಿಬಿಟ್ಟಿದ್ರಂತೆ, ಪರಾರಿ ಆಗಿಬಿಟ್ಟಿದ್ರಂತೆ. ಸದ್ಯ ಈ ಪ್ರಕರಣವನ್ನು ಈವರೆಗೂ ಕೂಡ ಯಾರೂ ಸರಿಯಾಗಿ ತನಿಖೆನೇ ನಡೆಸಲಿಲ್ಲ. ಈ ಜೋಡಿ ಕೊಲೆಯ ಆರೋಪಿಗಳು ಯಾರು ಅನ್ನೋದನ್ನ ಪತ್ತೆನೂ ಕೂಡ ಮಾಡಲಿಲ್ಲ. ನನ್ನ ಗಂಡನ ಬಳಿ ಯಾವುದೇ ಸಂಪತ್ತು ಇರಲಿಲ್ಲ, ಹಣ ಆಭರಣಗಳು ಕೂಡ ಇರಲಿಲ್ಲ. ಅವರಿಗೆ ಇದ್ದಂಥ ಅಲ್ಪ ಸ್ವಲ್ಪ ಹಣ ಮತ್ತು ಆಭರಣಗಳನ್ನು ಕೂಡ ಅಲ್ಲಿ ಬಂದಂಥ ಕೃತ್ಯ ಮಾಡಿದವರು ಕೂಡ ದೋಚಲಿಲ್ಲ. ಹಾಗಾದರೆ ಈ ಕೃತ್ಯವನ್ನು ಮಾಡಿದವರು ಯಾರು? ಯಾಕೆ ಈ ವಿರೋಧವನ್ನು ಕಟ್ಕೊಂಡ್ರು? ಆ ಸ್ಥಳಕ್ಕೋಸ್ಕರ ಹೀಗೆ ಮಾಡಿಬಿಟ್ರ ಅಂತ. ನನ್ನ ಗಂಡನಿಗೆ ಯಾವ ವಿರೋಧಿಗಳು ಕೂಡ ಇರಲಿಲ್ಲ. ಕೇವಲ ನನ್ನ ಗಂಡ ವಾಸವಾಗಿದ್ದಂಥ ಮನೆ ಮತ್ತೊಂದಿಷ್ಟು ಅಡಿ ಸ್ಥಳವನ್ನು ಸ್ವಾಧೀನಪಡಿಸ್ಕೊಳ್ಳೋ ಉದ್ದೇಶಕ್ಕಾಗಿ ಈ ಕೃತ್ಯವನ್ನು ಮಾಡಲಾಗಿದೆ ಅಂತ ಹೇಳಿ ಅವರ ಹೆಂಡತಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರೋದು. ಆದರೆ ಈ ಕೊಲೆ ಪ್ರಕರಣದ ತನಿಖೆಯನ್ನು ಯಾಕೆ ಮಾಡಲಿಲ್ಲ ಅನ್ನೋದು ಗೊತ್ತೇ ಆಗಲಿಲ್ಲ ಅಂತ. ಈ ವಿಷಯವನ್ನು 3 ದಿನಗಳ ನಂತರ ಅಲ್ಲಿರ್ತಕ್ಕಂಥ ಅದೇ ಗ್ರಾಮದ ಪ್ರಭಾವಿಗಳನ್ನು ಭೇಟಿಯಾಗಿ ತಿಳಿಸಿದ್ದೀವಿ. ಆಗೋದು ಹಾಗೆ ಹೋಯಿತು, ಈ ವಿಷಯವನ್ನು ಬಿಟ್ಟು ಬಿಡಿ ಅಂತ ಹೇಳಿಬಿಟ್ರು. ನನಗೆ ಬಹಳಷ್ಟು ನೋವಾಯಿತು. ಜೊತೆಗೆ ನನ್ನ ಗಂಡನ ಮನೆಗೆ ಬಹಳ ಈ ಪ್ರಭಾವಿಗಳು ಅಂತ ಹೇಳ್ತಾ ಇದ್ದಾರಲ್ವ ಆಕೆ, ಅವರು ಬೀಗ ಜಡಿದು ಮನೆಯಲ್ಲಿದ್ದಂಥ ಯಾವುದೇ ವಸ್ತುಗಳನ್ನು ಕೂಡ ನನಗೆ ತರಲಿಕ್ಕೂ ಕೂಡ ಬಿಡಲಿಲ್ಲ, ಮತ್ತು ಮನೆಗೆ ಪ್ರವೇಶ ಮಾಡಬೇಡ ಅಂತ ಹೇಳಿ ಬೆದರಿಸಿಬಿಟ್ರು ಅಂತಲೂ ಕೂಡ ದೂರನ್ನು ಕೊಡ್ತಾ ಇದ್ದಾರೆ. ನನ್ನ ಗಂಡ ವಾಸ ಮಾಡಿಕೊಂಡಿದ್ದಂಥ ಮನೆಯ ಚಾವಿಯನ್ನು ನನಗೆ ತೆಗೆಸಿಕೊಟ್ಟು ನನಗೆ ಸದರಿ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ನನ್ನ ಗಂಡ ಮತ್ತು ಅವರ ಸಹೋದರಿಯ ಜೋಡಿ ಕೃತ್ಯದ ಪ್ರಕರಣವನ್ನು ಕೂಡಲೇ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ನನಗೋಸ್ಕರ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಆ ಮಹಿಳೆ ವಿನಂತಿ ಮಾಡ್ಕೊಳ್ತಾ ಇರೋದು. ಸ್ನೇಹಿತರೆ, ಈ ಥರದ ಕೇಸ್ಗಳನ್ನು ನೋಡಿದಾಗ ನಮಗಂತೂ ಕನಿಷ್ಠ ಪಕ್ಷದಲ್ಲಿ ಒಂದು ಆಘಾತ ಅಂತೂ ಸಹಜವಾಗಿ ಮೂಡುತ್ತೆ. ಯಾಕೆಂದರೆ ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ. ಅನೇಕರು ಈ ಭೀಮನ ಪ್ರಕರಣದಲ್ಲಿ ಈಗಾಗಲೇ ಭಾಳಷ್ಟು ಜನರು ಗೊಂದಲವನ್ನಂತರೂ ಕಂಡುಬಿಟ್ಟಿದ್ದಾರೆ. ಯಾಕೆಂದರೆ ಯಾವುದು ಸತ್ಯ, ಯಾವುದು ಸುಳ್ಳು ಇವೆಲ್ಲವೂ ಕೂಡ ಕೇವಲ ಈ ರೀತಿಯ ಕೇಳಿ ಬರ್ತಾ ಇರೋ ಆರೋಪಗಳ, ಇದರಲ್ಲಿ ಯಾವುದು ನಿಜಾಂಶವಿದೆ? ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಭೀಮ ನಾನು ತೋರಿಸ್ತೀನಿ ಅಂತ ಹೇಳ್ಕೊಳ್ತಾ ಬಂದು ಕೇವಲ ಒಂದು 6ನೇ ಪಾಯಿಂಟ್ನಲ್ಲಿ ಒಂದು ಇಷ್ಟು ಕಳೆ ಬರಹಗಳು ಸಿಕ್ಕಿದ್ದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಮಾಹಿತಿಗಳೇ ಸಿಕ್ಕಿಲ್ಲ. ಹಾಗಾಗಿ ಪ್ರತಿಯೊಂದು ಪ್ರಕರಣಗಳು ಕೂಡ ಮುನ್ನೆಲೆಗೆ ಬಂದಾಗ ಇದನ್ನು ಭೀಮನಿಗೆ ತಳುಕು ಹಾಕೋದಾಗಲಿ ಅಥವಾ ನಾವು ಸೌಜನ್ಯ ಕೇಸ್ಗೆ ತಳುಕು ಹಾಕೋದಾಗಲಿ ಅದನ್ನು ಬಿಡಬೇಕಾಗತ್ತೆ, ಅದನ್ನು ಪ್ರತ್ಯೇಕವಾಗಿ ವಿಚಾರಣೆ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನೊಂದವರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಈ ಕಾನೂನಿನ ಈ ನೆಲದ ಧರ್ಮ. ಹಾಗಾಗಿ ಈ ಕೇಸನ್ನು ಕೂಡ SIT ಆಗಲಿ ಹೇಗೆ ನೋಡುತ್ತೆ, ಜೊತೆಗೆ ಇದನ್ನು ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಇದನ್ನು ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡುತ್ತಾ, ಎಲ್ಲವೂ ಕೂಡ ಸಹಜವಾಗಿ ನಾವೆಲ್ಲರೂ ಕೂಡ ಎದುರು ನೋಡಬೇಕಾಗಿರ್ತಕ್ಕಂಥ ಅಂಶಗಳು. ಸದ್ಯದ ಮಟ್ಟಿಗೆ ಈಗಾಗಲೇ ವಿರೋಧ ಪಕ್ಷಗಳು ಒಂದು ಕಡೆ ಭೀಮ ಅಥವಾ ಆತನ ಹಿಂದಿರೋರು ಯಾರು, ಈತನನ್ನು ಕರೆಸಿದ್ಯಾರು, ಆತ ಹಿಂದೂ ಅಲ್ಲ ಕ್ರಿಶ್ಚಿಯನ್ ಧರ್ಮ ಹೊಡೆಯುವ ಕೆಲಸವನ್ನು ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ಬಂದಿದ್ದಾನೆ, ಇವರ ಹಿಂದೆ ಅನೇಕ ಯೂಟ್ಯೂಬರ್ಗಳು ನಿಂತಿದ್ದಾರೆ. ಹೀಗಾಗಿ ಭಾಳಷ್ಟು ಊಹಾಪೋಹಗಳು ಸಹಜವಾಗಿ ಹೇಳ್ತಾ ಇವೆ. ಇನ್ನೊಂದು ಕಡೆ ಅದನ್ನು ಬದಿಗಿಟ್ಟು ನೋಡೋದಾದರೆ ಸುಜಾತಾ ಭಟ್ ತನ್ನ ಮಗಳ ಫೋಟೋವನ್ನು ಈಗಾಗಲೇ ರಿವೀಲ್ ಮಾಡಿದ್ದಾರೆ. ಹಾಗಾದರೆ ಸುಜಾತಾ ಭಟ್ ಅವರ ವಯಸ್ಸೇನು ಮತ್ತು ಅನನ್ಯ ಭಟ್ ಅವರ ವಯಸ್ಸೇನು, ಆ ವಯಸ್ಸಿನ ಮಗಳು ಇರಬಹುದಾ? ಈ ಥರದ ಅನೇಕ ಕನ್ಫ್ಯೂಷನ್ಸ್ಗಳು. ಇನ್ನೊಂದು ಕಡೆ ಅವರ ಪರ ವಕೀಲರು ಕೂಡ ಮಾತನಾಡಿದ್ದಾರೆ. ಮಂಜುನಾಥ್ ಅವರು, ಸುಜಾತಾ ಭಟ್ ಅವರು ನನ್ನ ಎದುರಿಗೆ ಹೇಳಿದಂಥ ಅಂಶಗಳನ್ನ ಇಟ್ಕೊಂಡು ನಾನು ಆ ಕೇಸನ್ನ ತೆಗೆದುಕೊಳ್ಳುವ ನಿರ್ಧಾರವನ್ನು ಮಾಡಿದೆ. ಆದರೆ ಆಕೆ ಖಂಡಿತ ಹೇಳ್ತಿದ್ದಾಳೆ, ನಾನು ಕೋಲ್ಕತ್ತಾದಲ್ಲಿ ಕೆಲಸ ಮಾಡಿದ್ದೀನಿ, ಹಾಗಾಗಿ ಅಲ್ಲಿನ ದಾಖಲೆಗಳನ್ನು ತಂದು ಕೊಡ್ತೀನಿ, ಸದ್ಯದ ಮಟ್ಟಿಗೆ ಒಂದು ಫೋಟೋವನ್ನು ರಿವೀಲ್ ಮಾಡ್ತೀನಿ, ಇನ್ನೆಲ್ಲ ದಾಖಲೆಗಳನ್ನು ಇಟ್ಟೇ ನಾನು ಮಾತನಾಡ್ತೀನಿ ಅಂತ. ಅದರ ಜೊತೆಗೆ ಆಕೆ ಆ ಮಾತುಗಳನ್ನು ಉಳಿಸಿಕೊಳ್ಳುವ ವಿಶ್ವಾಸದಲ್ಲಿ ಆ ಒಂದು ಕೇಸ್ ಕೂಡ ನಡೀತಾ ಇರೋದು. ಎಲ್ಲ ಒಂದು ಕಡೆ ಆಧಾರಗಳಿಲ್ಲದೆ ಬಂದಾಗ ಕಂಪ್ಲೇಂಟ್ಗಳು ಯಾಕೆ ಸತ್ತು ಹೋಗ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವುದೇ ವಿಷಯಗಳ ಬಗ್ಗೆ ಆರೋಪ ಮಾಡಬೇಕಾದ್ರೆ, ಗಂಭೀರವಾದಂಥ ಆರೋಪ ಮಾಡಬೇಕಾದ್ರೆ ಒಂದು ಗಟ್ಟಿ ಸಾಕ್ಷಿಗಳನ್ನು, ಬಲವಾದಂಥ ಸಾಕ್ಷಿಗಳನ್ನ ಇಟ್ಕೊಂಡು ಬಂದಾಗ ಮಾತ್ರ ಅದು ಜೀವ ತೆಳೆಯುತ್ತೆ. ಹಾಗಾಗಿ ಸೌಜನ್ಯ ಕೇಸ್ ಕೂಡ ಅದೇ ರೀತಿಯಾಗಿ ಮುಚ್ಚಿ ಹೋಗಿದ್ದು. ಈ ಕೇಸ್ನಲ್ಲೂ ಅಷ್ಟೇ, ಈ ಭೀಮ ಈಗ ಬಂದಿದ್ದಾನೆ, ಆತ ತೋರಿಸ್ತಾ ಇದ್ದಾನೆ, ಆತ ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೂ ಕೂಡ, ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಮಾತನಾಡಬೇಕಾದ್ರೂ ಕೂಡ ಆತ
ತನ್ನ ಮಾತಿಗೆ ತಾನು ಬದನಾಗಿದ್ದೀನಿ ಅಂತಾನೆ. ಆದರೆ ಆತ ತೋರಿಸಿದ ಯಾವುದೇ ಪಾಯಿಂಟ್ಸ್ಗಳಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಸಿಗದೇ ಇರೋದೇ ಅನೇಕರಿಗೆ ಗೊಂದಲವನ್ನು ಕೂಡ ಉಂಟು ಮಾಡಿರೋದು. ಮುಂದಿನ ನಡೆ ಏನು ಅನ್ನೋದಕ್ಕೆಲ್ಲದಕ್ಕೂ ಕೂಡ ಇವತ್ತು ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದಂತೂ ಸ್ಪಷ್ಟ. ನೋಡ ಏನಾಗುತ್ತೆ ಈ ಕೇಸ್ನಲ್ಲಿ ಅನ್ನೋದನ್ನು. ಸದ್ಯದ ಮಟ್ಟಿಗೆ ಈ ಆನೆ ಮಾವುತನ ಪ್ರಕರಣದ ಕೇಸ್ನ ಈ ತನಿಖಾ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅಥವಾ ಇದನ್ನು ಪೊಲೀಸ್ ಸ್ಟೇಷನ್ನವ್ರನ್ನ ನಿರ್ವಹಿಸಲಿಕ್ಕೆ ಬಿಡ್ತಾರಾ, ಅಥವಾ SIT ಅಂಡರ್ನಲ್ಲಿ ಇದನ್ನೇನಾದರೂ ತೆಗೆದುಕೊಳ್ಳಲಿಕ್ಕೆ ಬರುತ್ತಾ ಅನ್ನೋದು ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಡಿ. ಧನ್ಯವಾದ.